ಹಾಯ್ ಹಲೋ ನಮಸ್ಕಾರ. ನಾನಿವತ್ತು ಕೆಂಪಕ್ಕಿದು ಇಡ್ಲಿ ಮಾಡೋಣ ಅಂಥೇಳಿ ಉದ್ದು ಕೆಂಪಕ್ಕಿ ಹಾಕಿ ಇಡ್ಲಿ ಹಿಟ್ಟು ಮಾಡಿಟ್ಟಿದ್ದೀನಿ. ಇಡ್ಲಿ ಪಾತ್ರೆ ಅಲ್ಲಿ ಬಿಸಿಗಿಟ್ಟಿದ್ದೀನಿ. ಇದು ಲೋಟಕ್ಕೆಲ್ಲ ಒಂಚೂರು ಎಣ್ಣೆ ಹಚ್ಕೊತೀನಿ. ಎಣ್ಣೆ ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ. ಅಷ್ಟಕ್ಕೂ ಎಣ್ಣೆ ಹಚ್ಕೊಂಡು ಇವತ್ತು ಕೆಂಪಕ್ಕಿ ಇಡ್ಲಿ ಮಾಡ್ತೀನಿ. ಹೇಗಾಗುತ್ತೆ ನೋಡೋಣ. ಫಸ್ಟ್ ಟ್ರೈ ಮಾಡ್ತಾಯಿದ್ದೀನಿ. ನಾನು ಮೊನ್ನೆ ದೋಸೆ ಮಾಡಿದ್ದೆ. ಇವತ್ತು ಫಸ್ಟ್ ಟ್ರೈ ಮಾಡ್ತೀನಿ ಹೆಂಗೆ ಏನಾಗುತ್ತೆ ಅಂತ. ಹಾಕ್ತೀನಿ ಇಡ್ಲಿ ಹಿಟ್ಟು ಹಾಕ್ತೀನಿ. ಹೆಂಗಾಗ್ಬೋದು ಅಂತ ಇವತ್ತು ನೋಡೋಣ. ಇದಕ್ಕೆ ಕೆಂಪು ಮೆಣಸಿನ ಬೆಳ್ಳುಳ್ಳಿ ಚಟ್ನಿ ತುಂಬ ಟೇಸ್ಟಿ ಆಗುತ್ತೆ. ಅದನ್ನು ಮಾಡ್ತೀನಿ ಇವತ್ತು. ನೋಡಿ, ನೀರು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೆ. ಚೆನ್ನಾಗಿ ಬಿಸಿ ಕಾದಿದೆ. ಈಗ ಲೋಟದಲ್ಲಿ ಹಾಕಿದ್ದು ಎಲ್ಲ ಇಡ್ತೀನಿ. ಇಡ್ತೀನಿ. ಒಂದು ಅರ್ಧ ಗಂಟೆ ಅಂತೂ ಬೇಕು. ಅರ್ಧ ಗಂಟೆ ಒಂದು 40 ನಿಮಿಷ ಅಂತೂ ಬೇಕು. ಆಮೇಲೆ ಇಡ್ಲಿನ ತೋರಿಸ್ತೀನಿ. ನೋಡಿ ಕೆಂಪಕ್ಕಿ ಇಡ್ಲಿ ಹೇಗಾಗುತ್ತೆ ಅಂತ. ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದೀಗ. ದೋಸೆ ಮಾಡಿದ್ದೆ, ಹಾಗಾಗಿ ಈಗ ಹೆಂಗಾಗುತ್ತೆ ಅಂತ ನೋಡೋಣ. ನೋಡಿ, ಇಡ್ಲಿಗೆ ಇಟ್ಟಿದ್ದೀನಿ. ಈಗ ಇಲ್ಲೊಂದು ಬಾಣಲೆ ಇಟ್ಕೊಂಡಿದ್ದೀನಿ ಚಟ್ನಿಗೆ. ಅದನ್ನ ಗ್ಯಾಸ್ ಆನ್ ಮಾಡ್ತೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಮೆಣಸೆಲ್ಲ ಹುರಿಯೋಕ್ಕೆ ಸ್ವಲ್ಪ. ಆಮೇಲೆ ಬೆಳ್ಳುಳ್ಳಿ ಹಾಕ್ತೀನಿ. ಒಂದೇ ಒಂದು ಒಣಮೆಣಸು ತುಂಡು ಮಾಡಿ ಇಟ್ಕೊಂಡಿದ್ದೀನಿ. ಒಂದೇ ಒಂದು, ಅದನ್ನು ಹಾಕ್ತಾಯಿದ್ದೀನಿ. ಒಂಚೂರು ಹುಣಸೆ ಹುಳಿ ಹಾಕ್ತೀನಿ ಇದಕ್ಕೆ. ಎಲ್ಲ ಸೇರಿಗ ಒಂದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆಗಬೇಕು. ಚೆನ್ನಾಗಿರುತ್ತೆ. ಎಣ್ಣೆ ಒಳಗೆ ಫ್ರೈ ಆದರೆ ಚಟ್ನಿ ಘಮ 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 ಅನ್ನುತ್ತೆ. ಎರಡು ಒಟ್ಟಿಗೆ ತೋರಿಸ್ತೀನಿ. ಈಗ ಜೊತೆಗೆ ಸ್ವಲ್ಪ ಕಾಯಿ ಹಾಕ್ಕೊಂಡಿದ್ದೀನಿ. ಕಾಯಿ ಮೆಣಸೆಲ್ಲ ಹುರಿದಾಯ್ತು. ಬೆಳ್ಳುಳ್ಳಿ ಮೆಣಸು ಹುಣಸೆಹಣ್ಣೆಲ್ಲ ಹುರಿದಾಯ್ತು. ಈ ಕಾಯಿ ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡು ಒಂಚೂರು ರುಬ್ಬಿದ್ರೆ ಬಿಸಿ ಹುರಿದು ಮಾಡಿದರೆ ಚಟ್ನಿ ಚೆನ್ನಾಗಿರುತ್ತೆ. ಕೆಂಪಕ್ಕಿ ಇಡ್ಲಿ ಬೆಳ್ಳುಳ್ಳಿ ಚಟ್ನಿ ಸೂಪರಾಗಿರುತ್ತೆ. ನೀವು ಒಂದು ದಿವಸ ಮಾಡಿ ನೋಡಿ. ಧನ್ಯವಾದಗಳು.